ಎಲ್ಲರಿಗೂ ನಮಸ್ಕಾರಗಳು ಮಗ. ಇವತ್ತಿನ ಟಾಪ್ 5 ಲೇಟೆಸ್ಟ್ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ ಇರ್ಫಾನ್ ಪಠಾಣ್ ಅವರು ನಮ್ಮ RCB ರಿಲೇಟೆಡ್ ಎಸ್ಪೆಷಲಿ ವಿರಾಟ್ ಕೊಹ್ಲಿ ರಿಲೇಟೆಡ್ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲ ಗೊತ್ತಿರ್ಬೋದು, ಕೆಲವು ದಿನಗಳ ಹಿಂದೆ ರೂಮರ್ಸ್ ಸೋರ್ಸಸ್ ಕಡೆಯಿಂದ ಸ್ವಲ್ಪ ಸದ್ದು ಮಾಡಿದ ಒಂದು ನ್ಯೂಸ್ ಏನಂತಂದ್ರೆ, ಈ ಬಾರಿ ಅಂದ್ರೆ 2025 IPL ಅಲ್ಲಿ ಬಂದ್ಬಿಟ್ಟು ನಮ್ಮ RCB ತಂಡಕ್ಕೆ ವಿರಾಟ್ ಕೊಹ್ಲಿ ಆದ್ರೆ ಕ್ಯಾಪ್ಟನ್ ಆಗ್ತಾರೆ ಅನ್ನೋ ರೂಮರ್ಸ್ ಕಡೆಯಿಂದ ಸ್ವಲ್ಪ ಸುದ್ದಿ ಆದ್ರೆ ವೈರಲ್ ಆಗಿತ್ತು ಅಂತಾನೆ ಹೇಳ್ಬೋದು. ಇದೀಗ ಇರ್ಫಾನ್ ಪಠಾಣ್ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, ವಿರಾಟ್ ಕೊಹ್ಲಿ RCB ಗೆ ಕ್ಯಾಪ್ಟನ್ ಆದ್ರೆ ಒಂಥರ ನೋಡಲು ಚಂದ ಮತ್ತು ಒಂಥರ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ RCB ತಂಡ ನೋಡೋದು ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ನಂದು ಇರ್ಫಾನ್ ಪಠಾಣ್ ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಈ ಬಾರಿ RCB ತಂಡಕ್ಕೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆದ್ರೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು ಟೀಮ್ ಇಂಡಿಯಾಗೆ ಒಂದು ಇಂಜುರಿ ಆದ್ರೆ ಆಗಿದೆ ಅಂತ ಹೇಳ್ಬೋದು. ಎಸ್ಪೆಷಲಿ ಬಂದ್ಬಿಟ್ಟು ಅದು ಫಾಸ್ಟ್ ಬೌಲರ್ ಆಕಾಶ್ ದೀಪ್ ಆದ್ರೆ ಬ್ಯಾಕ್ ಇಂಜುರಿ ಆಗಿರುವ ಕಾರಣದಿಂದಾಗಿ ಸಿಡ್ನಿ ಅಂದ್ರೆ BGT ಕೊನೆ 5ನೇ ಟೆಸ್ಟ್ ಬಂದ್ಬಿಟ್ಟು ಸಿಡ್ನಿಯಲ್ಲಿ ಆದ್ರೆ ನಡೀತಾ ಇದೆ. ಇನ್ನು ಈ 5ನೇ ಟೆಸ್ಟ್ಗೆ ಆದ್ರೆ ಆಕಾಶ್ ದೀಪ್ ಅವರು ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಬ್ಯಾಕ್ ಇಂಜುರಿ ಆಗಿರುವ ಕಾರಣದಿಂದಾಗಿ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇವರ ರಿಪ್ಲೇಸ್ಮೆಂಟ್ ಆಗಿ ಬಂದ್ಬಿಟ್ಟು ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅಥವಾ ಇವ್ರ ಹರ್ಷಿತ್ ರಾಣಾ ಇಬ್ಬರಲ್ಲಿ ಒಬ್ರು ಆಡುವ ಚಾನ್ಸಸ್ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಇನ್ನು 3ನೇ ಅಪ್ಡೇಟ್ ಬಂದ್ಬಿಟ್ಟು ರೋಹಿತ್ ಶರ್ಮಾನ್ ಆದ್ರೆ ಡ್ರಾಪ್ ಮಾಡೋಕೆ ಆದ್ರೆ ಟೀಮ್ ಇಂಡಿಯಾ ಮುಂದಾಗಿದೆ ಅಂತಾನೆ ಹೇಳ್ಬೋದು. 5ನೇ BGT ಕೊನೆ 5ನೇ ಟೆಸ್ಟ್ಗೆ ಬಂದ್ಬಿಟ್ಟು ರೋಹಿತ್ ಶರ್ಮಾರನ್ನು ನಮ್ಮ ಟೀಮ್ ಇಂಡಿಯಾ ಡ್ರಾಪ್ ಮಾಡಲು ಮುಂದಾಗಿದೆ ಮತ್ತು ರೋಹಿತ್ ಶರ್ಮಾ ರಿಪ್ಲೇಸ್ಮೆಂಟ್ ಆಗಿ ಓಪನರ್ ಸ್ಲಾಟ್ಗೆ ಯಾರು ಬರ್ತಾರೆ ಅಂತಂದ್ರೆ ಅದು ಶುಭ್ಮನ್ ಗಿಲ್ ಅವರನ್ನು ರೀ ಎಂಟ್ರಿ ಮಾಡ್ಕೊಳ್ಳಕ್ಕೆ ಆದ್ರೆ ಇಂಡಿಯಾ ಆದ್ರೆ ಪ್ಲಾನ್ ಮಾಡಿದೆ ಅಂತೆ. ಇದೀಗ ರೂಮರ್ಸ್ ಮತ್ತು ಸೋರ್ಸಸ್ ಕಡೆಯಿಂದ ಬಂದಿರೋ ಮಾಹಿತಿಗಳ ಪ್ರಕಾರ ರೋಹಿತ್ ಶರ್ಮಾ ಅವರು 5ನೇ ಟೆಸ್ಟ್ ಪಂದ್ಯಕ್ಕೆ ಇರೋದಿಲ್ಲ ಅಂತಾನೆ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು 4ನೇ ಅಪ್ಡೇಟ್ ಬಂದ್ಬಿಟ್ಟು ರೋಹಿತ್ ಶರ್ಮಾ ಟೆಸ್ಟ್ ಕ್ಯಾಪ್ಟನ್ಸಿಯಲ್ಲಿ ನೋಡೋದಾದ್ರೆ ಲಾಸ್ಟ್ 6 ಮ್ಯಾಚಸ್ ನೋಡೋದಾದ್ರೆ 5 ಮ್ಯಾಚ್ ಆದ್ರೆ ಸೋತಿದೆ, 1 ಮ್ಯಾಚ್ ಆದ್ರೆ ಡ್ರಾ ಆಗಿದೆ. ಇನ್ನು ನಮ್ಮ ಟೀಮ್ ಇಂಡಿಯಾ ಒಂದೇ ಒಂದು ಮ್ಯಾಚ್ ಆದ್ರೆ ಗೆದ್ದಿಲ್ಲ ಅಂತಾನೆ ಹೇಳ್ಬೋದು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ. ಇನ್ನು ಬೂಮ್ರಾ ವಿಚಾರಕ್ಕೆ ಬಂತು ಅಂದ್ರೆ ಲಾಸ್ಟ್ ಒಂದು ಮ್ಯಾಚ್ ಟೆಸ್ಟ್ ಕ್ಯಾಪ್ಟನ್ಸಿ ನೋಡೋದಾದ್ರೆ 1ಕ್ಕೆ 1 ಆದ್ರೆ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಸ್ವಲ್ಪ ರೋಹಿತ್ನವರನ್ನ 5ನೇ ಟೆಸ್ಟ್ ಪಂದ್ಯಕ್ಕೆ ಪಕ್ಕ ಡ್ರಾಪ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಕೊನೆ 5ನೇ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ 3 ಟೆಸ್ಟ್ ಮ್ಯಾಚ್ ಆದ್ರೆ ಆಡಿದೆ. ಆ 3 ಟೆಸ್ಟ್ ಮ್ಯಾಚ್ ಬಂದ್ಬಿಟ್ಟು 2015, 19 ಮತ್ತು 2021 2021ರಲ್ಲಿ ಕೂಡ ಸಿಡ್ನಿಯಲ್ಲಿ ಟೆಸ್ಟ್ ಮ್ಯಾಚ್ ಆದ್ರೆ ಆಡಿದೆ ಅಂತಾನೆ ಹೇಳ್ಬೋದು. ಇನ್ನು ಈ 3ಕ್ಕೆ 3 ಮ್ಯಾಚ್ ಬಂದ್ಬಿಟ್ಟು ಡ್ರಾ ಆಗಿವೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಇದು 2025 ಮೊದಲನೇ ಸಿಡ್ನಿಯಲ್ಲಿ ಟೆಸ್ಟ್ ಪಂದ್ಯ ಆಡ್ತಿರೋದು ನಮ್ಮ ಟೀಮ್ ಇಂಡಿಯಾ. ಆ ಕಾರಣದಿಂದಾಗಿ ಗೆಲುವಿನೊಂದಿಗೆ ಸಂಭ್ರಮ ಮಾಡ್ತಾರ ಅಥವಾ ಸೋಲಿನೊಂದಿಗೆ ಅದೇ ಕೈ ಅನುಭವವನ್ನು ಮುಂದುವರಿಸ್ತಾರಂತ ನೋಡ್ಬೇಕು. ಮತ್ತು ಇನ್ನು ಈ 5 ಅಪ್ಡೇಟ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.